ತಾವು ಸಂಗೀತಕ್ಕೆ ಆಕರ್ಷಣೆಗೊಳಪಟ್ಟಿದ್ದು ಹೇಗೆ? ಈ ಸಂಗೀತ ನನ್ನ ಜೀವನಕ್ಕೆ ಇದು ಅನಿವಾರ್ಯ ಅಂತ ಅನಿಸ್ಬಿಟ್ಟು. ಅವ್ರ ತಯಾರಿ ಹೇಗಿರ್ತಿತ್ತು ಸರ್ ನಿಮ್ಮ ಗುರುಗಳದ್ದು ಕಾರ್ಯಕ್ರಮಕ್ಕೆ ಮುಂಚೆ? ಹಾಲಿಗೆ ಹೋಗ್ಕಿಂತ ಮುಂಚೆ ಆ ರೂಮ್ನಲ್ಲಿ ಸೀರಿಯಸ್ ಆಗಿರ್ತೀವಿ. ದೇವಸ್ಥಾನಕ್ಕೆ ಹೋಗಿ ಭಜನೆ ಮಾಡೋದೇ ಒಂದು ವೇದಿಕೆ ನಮಗೆ. ನಮಸ್ಕಾರ. ಹೊಸ ದಿಗಂತ ಡಿಜಿಟಲ್ ಹಾಗೂ ಆನೂರ್ ಅನಂತಕೃಷ್ಣ ಶರ್ಮಾ ಫೌಂಡೇಶನ್ ಫಾರ್ ಮ್ಯೂಸಿಕ್ ಈ ಎರಡು ಸಂಸ್ಥೆಗಳ ಜಂಟಿ ಆಶ್ರಯದಲ್ಲಿ ಹೈ ನೋಟ್ಸ್ ಎಂಬ ಸಂದರ್ಶನದ ಮಾಲಿಕೆಯನ್ನು ಈಗಾಗಲೇ ತಾವೆಲ್ಲರೂ ಕಲಾಪ್ರೇಮಿಗಳಾದ ವೀಕ್ಷಕ ಬಂಧುಗಳು ಸಾಕಷ್ಟು ನೋಡಿ ಇಷ್ಟಪಟ್ಟಿದ್ದೀರಿ. ಆ ಒಂದು ಮಾಲಿಕೆಯನ್ನು ಮುಂದುವರಿಸುತ್ತಾ ಇವತ್ತು ನಾವು ನಮ್ಮ ಜೊತೆಯಲ್ಲಿರೋರು ನಮ್ಮ ರಾಷ್ಟ್ರದ ಖ್ಯಾತಿವೆತ್ತ ಒಬ್ಬ ಹಿರಿಯ ಹಾಡುಗಾರರಾದಂತಹ ಪಂಡಿತ್ ಪರಮೇಶ್ವರ್ ಹೆಗ್ಡೆ ಅವರು. ಅವರ ತಂದೆ ಗೋವಿಂದ ಹೆಗ್ಡೆ ಅವರು, ತಾಯಿ ಗೋಪಮ್ಮ ಹೆಗ್ಡೆ ಅವರು. ಪ್ರಾರಂಭದಲ್ಲಿ ಅವರು ಪಂಡಿತ್ ಎಸ್ ಎಂ ಭಟ್ ಹಾಗೂ ಪಂಡಿತ್ ಚಂದ್ರಶೇಖರ್ ಪುರಾಣಿಕ್ ಮಠ್ ಅವರಲ್ಲಿ ಕಲಿತು ನಂತರ ಇನ್ನೊಬ್ಬ ಪ್ರಸಿದ್ಧರು ನಮ್ಮ ದೇಶ ಕಂಡ ಒಬ್ಬ ಹಿರಿಯ ಗಾಯಕರಲ್ಲಿ ಒಬ್ಬರಾದಂತಹ ಪಂಡಿತ್ ಬಸವರಾಜ ರಾಜಗುರುವರಲ್ಲಿ ಮುಂದುವರಿಸ್ತಾರೆ. ದೊಡ್ಡ ಕಲಾವಿದರು, ಬಹಳ ಮಾನ್ಯತೆ ಪಡೆದಂಥ ಗುರುಗಳು. ತಾವು ಕಲಿತಿದ್ದನ್ನು ಶಿಷ್ಯರಿಗೆ ದಾನ ಮಾಡಿ ಈಗ ಸಾಕಷ್ಟು ಜನ ಶಿಷ್ಯರು ವೇದಿಕೆಯಲ್ಲಿ ರಾರಾಜಿಸ್ತಾ ಇದ್ದಾರೆ. ಎ ಟಾಪ್ ಶ್ರೇಣಿ ಕಲಾವಿದರು, ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು, ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಕಲಾಶ್ರೀ ಪುರಸ್ಕೃತರು. ಅಂತಹ ಒಬ್ಬರು ಮೇರು ಕಲಾವಿದರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅದು ನಮಗೆ ಬಹಳ ಸಂತೋಷ ತಂದಿದೆ. ಬನ್ನಿ ಅವರನ್ನು ಮಾತಾಡಿಸಿ ಅವರ ನಡೆದು ಬಂದ ಹಾದಿ, ಸಾಧನೆ, ವೇದಿಕೆ ಅನುಭವ ಇದೆಲ್ಲ ಕೇಳೋಣ ಅಂತ ಹೇಳ್ತಾ, ಸರ್ ನಮಸ್ಕಾರ. ಸರ್ ತಾವು ನಮ್ಮ ಸ್ಟುಡಿಯೋ ಬಂದಿದ್ದು ಭಾಳ ಸಂತೋಷ. ಸುಮಾರು ಸತಿ ನಾವು ಪ್ರಯತ್ನ ಪಟ್ವಿ, ಆದರೆ ಅದು ಇವತ್ತು ಕೈಗೂಡ್ತಾ ಇದೆ. ತುಂಬ ಸಂತೋಷ ಸರ್. ನೀವು ಬಯೋಡಾಟಾ ನೋಡಿದ್ರೆ ಮೊದಲಿಗೆ ನಿಮಗೆ ಸ್ವಲ್ಪ ನಾಟಕದ ಕಡೆ ಒಲವು ಇತ್ತು ಅಂತ, ಮತ್ತು ಆ ಏರಿಯಾ ಎಲ್ಲ ಯಕ್ಷಗಾನದ ಒಂದು ಪ್ರಭಾವ ಇರುವಂಥ ಏರಿಯಾ. ಹಾಗಾಗಿ ಆದ್ರೂ ತಾವು ಸಂಗೀತಕ್ಕೆ ಆಕರ್ಷಣೆಗೊಳಪಟ್ಟಿದ್ದು ಹೇಗೆ? ಮನೆಯಲ್ಲಿ ಕುಟುಂಬದಲ್ಲಿ ಇತ್ತಾ? ಹೌದು, ಅಂದರೆ ನನ್ನ ತಂದೆಯವರು ಆಕಾರದಲ್ಲಿ ಅಲ್ಲಿ ಯಕ್ಷಗಾನ, ನಾಟಕ, ಆಮೇಲೆ ಭಜನೆ ಇಂತಹ ಚಟುವಟಿಕೆಗಳಲ್ಲಿ ಅವರನ್ನು ತೊಡಗಿಸಿಕೊಂಡವರು. ಅಂದರೆ ಸುಮಾರು ಇದು 60ರ ದಶಕ, 60 ನಾನು ಸಂಗೀತ ಕಲೀಲಿಕ್ಕೆ ಶುರು ಮಾಡೋದು ಬಹುಶಃ 64 ಇರಬೇಕು ಅಂತ ಅನಿಸುತ್ತೆ. 8 ವರ್ಷ. ನನಗೆ 8 ವರ್ಷ ಇದ್ದಾಗ ನಾನು ಮತ್ತು ನನ್ನ ಇಬ್ಬರು ಅಕ್ಕಂದಿರು ಶುರು ಮಾಡಿದ್ದು. ಅಂದರೆ ಅದಕ್ಕೆ ನಮ್ಮ ತಂದೆಯವರ ಈ ಗೀಳು, ಸಂಗೀತದ ಗೀಳು ಹೆಚ್ಚು ಈ ಸಂಗೀತ ಕಲಿಸಲಿಕ್ಕೆ, ಅವರಿಗೆ ಮಕ್ಕಳಿಗೆ ಕಲಿಸಲಿಕ್ಕೆ ಪ್ರಭಾವ ಬೀರ್ತು ಅಂತ ಅನಿಸುತ್ತೆ ನನಗೆ. ಅದು ನೀವು ಸ್ವಲ್ಪ ನೀವು ಅಂದಾಜು ಮಾಡಿ, ಒಂದು 60ರ ದಶಕದಲ್ಲಿ ನಮ್ಮ ಕಗ್ಗಹಳ್ಳಿ ಅದು ಹೆಂಗೆ ಇದ್ದಿರಬಹುದು? ಎಂಟರ್ಟೈನ್ಮೆಂಟ್ ಅಂದರೆ ಸಂಗೀತ ಅಥವಾ ಯಕ್ಷಗಾನ? ಈ ಯಕ್ಷಗಾನ ಹೌದು, ನಮ್ಮಲ್ಲಿ ಅದು ಈಗಲೂ ಅದು ಹೌದೌದು. ಅದು ಒಂದು ನಮ್ಮ ಉತ್ತರ ಕನ್ನಡ ಜಿಲ್ಲೆ, ದಕ್ಷಿಣ ನಿಮ್ಮೂರು ಹೆಸರು ಸರ್? ಕಲ್ಭಾಗ ಅಂತ ಹೇಳಿ. ಕಲ್ಭಾಗ, ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನಿಂದ ಒಂದು 12 ಕಿಲೋಮೀಟರ್ ದೂರದಲ್ಲಿರುವಂತಹ ಹಳ್ಳಿ. ಅದು ಆವಾಗ
ತಂದೆಯವರು ಶುರು ಮಾಡಿದ್ರು. ಅವ್ರು ಯಾತಕ್ಕೆ ಶುರು ಮಾಡಿದ್ರು ಸಂಗೀತ ಮಕ್ಕಳಿಗೆ ಕಲಿಸ್ಬೇಕು ಅಂತ ಹೇಳೋದು ನನಗೆ ಇವತ್ತಿಗೂ ಅರ್ಥ ಆಗಲಿಲ್ಲ ಆ ಕಾಲದಲ್ಲಿ. ಈಗ ಬಹಳ ಮುಂದುವರೆದಿದೆ ನಮ್ಮ ನಮ್ಮ ತಾಲೂಕು ಜಿಲ್ಲೆ ಎಲ್ಲ ಬಹಳ ಸಂಗೀತದಲ್ಲಿ ಸಂಗೀತದಲ್ಲಿ ತುಂಬಾ ತುಂಬ ಜನ ಹೌದು. ಮುಂದುವರೆದಿದೆ. ಅದು ಆ ಕಾಲದಲ್ಲಿ ನನಗೆ ಅದೇ ನನಗೆ ಗೊತ್ತಾಗಲಿಲ್ಲ. ಆದರೆ ಅದು ಅವರಿಗಿರೋ ಒಂದು ಸಂಗೀತದ ಮೇಲಿನ ಒಲವು ಪ್ರೀತಿ ಇದು, ಅದಕ್ಕಾಗಿ ಮಕ್ಕಳಿಗೆ ಕಲಿಸಬೇಕು ಅಂತ ಹೇಳಿ ನಮ್ಮ 3 ಜನರ ಮಕ್ಕಳಿಗೆ ನಮ್ಮ ಪ್ರಪ್ರಥಮ ಗುರುಗಳು ಪೂಜ್ಯ ಎಸ್ ಎಂ ಭಟ್ ಕಟ್ಟಿಗೆ ಅವರು ನಮ್ಮಲ್ಲೇ ಇದ್ದರು. 3 ಅವರು ವರ್ಷ ತಬಲಾನು ನುಡಿಸ್ತಾ ಇದ್ದಾರೆ. ತಾಬ್ಲಾನು ನುಡಿಸ್ತಾಯಿದ್ರು, ತಾಬ್ಲಾನು ಚೆನ್ನಾಗೇ ನುಡಿಸ್ತಾಯಿದ್ರು. 3 ವರ್ಷ ಕಾಲ ನಮ್ಮಲ್ಲೇ ಇದ್ದರು. ನಮಗೆ ಪ್ರಾಥಮಿಕ ಪಾಠ ಈ 10 ತಾಟಗಳಲ್ಲಿ ಪ್ರತಿ ರಾಗಗಳಲ್ಲಿ ಒಂದೊಂದು ಸ್ವರಗೀತೆ, ಲಕ್ಷಣಗೀತೆ, ಚೋಡಕ್ಯಾಲು, ಆಮೇಲೆ ಸ್ವಲ್ಪ ಆಲಾಪ, ಸ್ವಲ್ಪ ತಾನು, ಈ ಬುನಾದಿ ಇದೆಯಲ್ಲ ತುಂಬಾ ಇಂಪಾರ್ಟೆಂಟ್. ಭಾಳ ಇಂಪಾರ್ಟೆಂಟ್, ಭಾಳ ಇಂಪಾರ್ಟೆಂಟ್. ಅಂದರೆ ನಮ್ಮ ತಂದೆ ಹೇಳಿದ್ರು, ಈ ಕಲೆಗಳಲ್ಲಿ ಎಷ್ಟು ಆಳಕ್ಕೆ ಅಷ್ಟು ಬುನಾದಿ ಹಾಕಿದರೆ ಅಷ್ಟು ಎತ್ತರಕ್ಕೆ ಏರ್ಬೋದು. ಸರಿಯಾದ ಮಾತು. ಸರ್, ಇನ್ನೊಂದು ಅದೇ ನೀವು ಹೇಳಿದ ಹಾಗೆ ಈ ಭಜನಾ ಪದ್ಧತಿ ಎಲ್ಲ ಇಟ್ಟುಕೊಂಡಂತ ಇದ್ದಿದ್ರೆ ಅದು ಪ್ರಭಾವ ಬೀರುತ್ತೆ ಖಂಡಿತ ಅಲ್ವಾ? ಹೌದು. ನಿಮ್ಗೆ ಗೊತ್ತೋ ಗೊತ್ತಿಲ್ಲದೇನೋ ನೀವು ಹಾಡು ಗುನುಕ್ತೀರಿ. ಯಾವಾಗ ನಾವು ಹಾಡ್ತಿರ್ತೀವಿ, ಇವ್ನಿಗೇನೋ ಒಂದು ಸಂಗೀತ ಜ್ಞಾನ ಇದೆ ಅಂತ ಗೊತ್ತಾಗುತ್ತೆ. ಬಹುಶಃ ಅದೆಲ್ಲ ಇವಾಗ ಸ್ವಲ್ಪ ಕಡಿಮೆ, ಸ್ವಲ್ಪ ಅಲ್ಲ ಸಾಕಷ್ಟು ಕಡಿಮೆ ಆಗಿದೆ. ಮೊದಲೆಲ್ಲ ಶುಕ್ರವಾರಗಳು, ಶನಿವಾರಗಳು, ಸೋಮವಾರ ಭಜನೆಗಳು ಇದ್ದೇ ಇರೋದು. ದೇವಸ್ಥಾನದಲ್ಲಿ ಇರ್ತಿತ್ತು, ಮನೆಗಳಲ್ಲೂ ನಮಗೆಲ್ಲ ವೇದಿಕೆ ಅದೇ ಆಗಿತ್ತು ಒಂದು ಕಾಲದಲ್ಲಿ. ದೇವಸ್ಥಾನಕ್ಕೆ ಹೋಗಿ ಭಜನೆ ಮಾಡೋದೇ ಒಂದು ವೇದಿಕೆ ನಮಗೆ. ಆ ನಂತರದಲ್ಲಿ ಸರ್ ಭಟ್ರು ಆಯಿತು. ಅವ್ರ ಗುರುಗಳು ನನ್ನ ಮತ್ತೊಂದು ಪೂಜ್ಯ ಗುರುಗಳು ಚಂದ್ರಶೇಖರ್ ಪುರಾಣಿಕ್ ಮಠ್. ಅವರು ಆ ಕಾಲದಲ್ಲಿ ಹಾವೇರಿಯಲ್ಲಿ ಇರ್ತಾಯಿದ್ರು. ಅವರು ನಮ್ಮ ಊರಿಗೆ ಬರೋರು, ಬಂದರು 1 ತಿಂಗಳೇ ಇರ್ತಿದ್ರು ಹೆಚ್ಚು ಕಡಿಮೆ. ಆಮೇಲೆ ಅವ್ರ ಸಂಗಡ ಒಂದಿಷ್ಟು ಜನರು ಕರ್ಕೊಂಡು ಬರ್ತಿದ್ರು. ಅವರು ಹಾರ್ಮೋನಿಯಂ ಬಾರಿಸೋರು, ತಬಲಾ ಬಾರಿಸೋರು ಮತ್ತು ಕೆಲವು ಹಾಡುವವರು ಬರ್ತಿದ್ರು. ಸೊ ನಮ್ಮ ಮನೇಲಿ ಬೆಳಗ್ಗಿಂದ ರಾತ್ರಿ ತನಕ ಸಂಗೀತ, ಮಧ್ಯಾಹ್ನ ಊಟಕ್ಕೆ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಮತ್ತು ರಾತ್ರಿ 11 ಗಂಟೆ ತನಕ ಸಂಗೀತನೇ. ಆ ಥರ ಅವರು ನಮಗೆ ಪಾಠ ಮಾಡಲಿಕ್ಕೆ ಶುರು ಮಾಡಿದ್ರು. ಸ್ವಲ್ಪ ಅಡ್ವಾನ್ಸ್ಡು ಖಯಾಲು ಅಂದರೆ ನಮಗೆ ಆಮೇಲೆ ಈ ಜೂನಿಯರ್ ಸೀನಿಯರು ವಿದ್ವತ್ತು ಈ ಎಕ್ಸಾಮಿಗೆ ಸ್ವಲ್ಪ ಸಿಲೆಬಸ್ಸು ಅದನ್ನು ಕವರ್ ಮಾಡಲಿಕ್ಕೆ ಶುರು ಮಾಡಿದ್ರು. ಅವರು ಒಂದಿಷ್ಟು ವರ್ಷ ನಮ್ಗೆ ಪಾಠ ಮಾಡಾದ್ಮೇಲೆ ಅವರು ಧಾರವಾಡ ಆಕಾಶವಾಣಿಲಿ ಅವರಿಗೆ ಜಾಬ್ ಸಿಕ್ತು. ಅವರು ಗುರುಗಳು ಯಾರು ಸರ್? ಚಂದ್ರಶೇಖರ್ ಪುರಾಣಿಕ್. ಅವರು ಗದಗದ ಆಶ್ರಮದಲ್ಲಿ ಕಲ್ತವರು, ಪಂಚಾಕ್ಷರಿ ಗವಾಯಿಗಳು. ಆ ಪರಂಪರೆಯವರೇ ನಮಗೆ. ನನ್ನ ಎಲ್ಲೂ ಪರಂಪರೆ ಚೇಂಜ್ ಆಗಿಲ್ಲ, ಒಂದೇ ದಿಕ್ಕಲ್ಲೇ ಇತ್ತು ಅದು. ಅಂದರೆ ನಿಮ್ಮದು 3 ಘರಾನಗಳ ಒಂದು ಒಳ್ಳೆ ಸಮ್ಮಿಲನ. ಅದು ಬರ್ತಿರೋದು ಕಿರಾಣ, ಗ್ವಾಲಿಯರು, ಪಾಟಿಯಾಲ. ಧಾರವಾಡಕ್ಕೆ ಪುರಾಣಿಕ್ ಮಠ ಗುರುಗಳು ಬಂದ ನಂತರ ನನಗೆ ಅವಾಗ ಬಿಕಾಮ್ ಮಾಡ್ತಾ ಇದ್ದೆ ನಾನು. ಸೊ ಅದಕ್ಕೆ ಧಾರವಾಡಕ್ಕೆ ಹೋಗಬೇಕು, ಸಂಗೀತ ಇದು ಮಾಡಬೇಕು, ಇನ್ನೂ ಚೆನ್ನಾಗಿ ಕಲಿಬೇಕು ಅಂತ ಹೇಳಿ. ಅಷ್ಟರಲ್ಲಿ ನಿಮಗೊಂದು ಒಲವು ಬಂದ್ಬಿಟ್ಟಿತ್ತು. ಬಿಡಕ್ಕಾಗದೆ ಅಷ್ಟು ಆಗ್ಬಿಟ್ಟಿತ್ತು. ಈ ಸಂಗೀತ ನನ್ನ ಜೀವನಕ್ಕೆ ಇದು ಅನಿವಾರ್ಯ ಅಂತ ಅನಿಸ್ಬಿಟ್ಟಿತ್ತು. ಹುಚ್ಚು ಹತ್ತಿತ್ತು. ಹುಚ್ಚೆ ಧಾರವಾಡಕ್ಕೆ ಗುರುಗಳು ಬಂದ ಮೇಲೆ ನಾನು ಧಾರವಾಡಕ್ಕೆ ಹೋದೆ. ಅವ್ರ ಮನೇಲೇ ಇದ್ದೆ. ಅಲ್ಲಿ CSI ಕಾಲೇಜ್ ಆಫ್ ಕಾಮರ್ಸ್ ಅಂತಿತ್ತು, ಅಲ್ಲಿ ಹೋಗ್ತಿದ್ದೆ. ಆಮೇಲೆ ಅದು ಗುರುಗಳಿಗೆ ಏನು ಅನಿಸ್ತಾ ಏನೋ ನಮ್ಮ ಪುರಾಣಿಕ್ ಮಠ ಗುರುಗಳಿಗೆ. ಅವರು ಒಂದಿಷ್ಟು ಆಕಾಶವಾಣಿಲಿ ರಾಜ್ಗುರು ಅವರು ರೆಕಾರ್ಡಿಂಗ್ ಬಂದಿದ್ರಂತೆ. ಅವ್ರ ಹತ್ರ ಹೇಳ್ಬಿಟ್ರು, ಭವಾ ನೋಡ್ರಿ ನಮ್ಮದೊಂದು ಹುಡುಗ ಇದ್ದಾನೆ, ಚಂದ ಹಾಡ್ತಾನೆ, ಸ್ವಲ್ಪ ಅವನಿಗೆ ಮಾರ್ಗದರ್ಶನ ಮಾಡ್ರಿ ನೀವು ಅಂತೇಳಿ. ಅವರು ತಡ ಮಾಡಿಲ್ಲ, ನಾಡ್ದು ಶಿವಮೊಗ್ಗ ಕೊಂಟೀನಿ ಕಳಿಸ್ಬಿಡೋದು ಅಂತ ಹೇಳ್ಬಿಟ್ರು. ಹೀಗೆ ಸೊ ನನ್ನ ಮತ್ತೊಂದು ಪೂಜ್ಯ ಗುರುಗಳು ಬಸವರಾಜ ರಾಜಗುರುವರ ಸಹವಾಸ ನಂದು ಶುರುವಾದದ್ದೇ
ಹೀಗೆ ಒಂಥರ ಶಿವಮೊಗ್ಗ ಕಾರ್ಯಕ್ರಮದಿಂದ ಅವ್ರ ಜೊತೆ ಕಾರ್ಯಕ್ರಮಕ್ಕೆ ಹೌದು. ಹೊರಟ್ಬಿಟ್ರಿ. ನನಗೆಲ್ಲ ಹೇಳಿಟ್ಟಿದ್ರು, ರೈಲ್ವೆ ಸ್ಟೇಷನ್ಗೆ ಇಂತಿಷ್ಟು ಗಂಟೆಗೆ ಬರಬೇಕು ಅಂತೇಳಿ. ನಾನು ಅಲ್ಲಿ ಹೋಗಿ ವೇಟ್ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ಅವಾಗೆಲ್ಲ ಕುದುರೆ ಟಾಂಗ, ರಿಕ್ಷಾ ಎಲ್ಲ ಇರಲಿಲ್ಲ. ಟಾಂಗದಲ್ಲಿ 2 ಟಾಂಗದಲ್ಲಿ ಬಂತು ಸಾಮಾನುಗಳು ನಮಗೆ ಗುರುಗಳದ್ದು. ಇಳಿದ್ರು, ನಾನು ಹೋಗಿ ನಮಸ್ಕಾರ ಮಾಡಿದೆ. ಯಾರು ನೀನು ಕೇಳಿದ್ರು. ಪರಮೇಶ್ವರ. ಹಾಂ, ಶೇಖರೇ ಕಳಿಸ್ಯಾನೆ. ಹ್ಞೂ ಅಂತೇಳಿ ಇದೆಲ್ಲ ಸಾಮಾನು ತಗೊಂಡೋಗಿ ಅಲ್ಲಿ ಪ್ಲ್ಯಾಟ್ಫಾರ್ಮ್ ಅಲ್ಲಿ ಇಡ್ಸೋಲ್ಲ. ಅಲ್ಲ, ಇಷ್ಟು ನೆನಪು ನೋಡಿ, ಅವ್ರು ಯಾವಾಗಲೋ ಹೇಳಿದ್ದು. ಅಲ್ಲಿ ಪ್ಲ್ಯಾಟ್ಫಾರ್ಮ್ ಇಡ್ಸು ಅಂತ ಹೇಳಿದ್ರು. ಅಲ್ಲಿಂದ ಶಿವಮೊಗ್ಗ ಶುರುವಾಯಿತು. ಅಲ್ಲಿ ಮೊದಲೇ ಕಾರ್ಯಕ್ರಮ. ಅವ್ರ ಮನೆಗೆ ನಾನು ಹೋಗಿದ್ದೆ, 1-2 ಸಲ ಹೋಗಿದ್ದೆ. ನಮ್ಮ ಹಾಸನಿಗೆ ಗಣಪತಿ ಭಟ್ರ ಒಟ್ಟಿಗೆಲ್ಲ ಹೋಗಿದ್ದೆ. ಆದರೆ ನಾನು ಸುಮ್ಮನೆ ಮೂಲೆಯಲ್ಲಿ ಕೂತ್ಕೊಂಡು ಬಂದಿದ್ದೆ ಅಷ್ಟೇ ಹೊರತು ಬೇರೆ ಏನು ಪರಿಚಯ ಇಲ್ಲ. ಸೊ ನನ್ನ ಶಿಷ್ಯತ್ವ ಅಲ್ಲಿಂದ ಶುರುವಾಯಿತು, ಶಿವಮೊಗ್ಗ ಕಾರ್ಯಕ್ರಮದಿಂದ, ರಾಜ್ಗುರುವರಲ್ಲಿ. ಪಠ್ಯಕ್ರಮದಲ್ಲಿ ಏನು ವ್ಯತ್ಯಾಸ ಕಂಡ್ರೆ ಅಂದರೆ ಪಾಠ ಹೇಳೋದ್ರಲ್ಲಿ ಮೊದಲನೇ ಗುರುಗಳು, ನಂತರ ಭಟ್ರು ಚಂದ್ರಶೇಖರ್ ಮತ್ತು ರಾಜಗುರುಗಳು ಸಾಮಾನ್ಯವಾಗಿ ಒಂದೇ ಇತ್ತು. ಇವರು ಮೊದಲನೇ ಗುರುಗಳು ಭರ್ಜರಿ ಒಂದು ಫೌಂಡೇಶನ್ ಹಾಕ್ಕೊಟ್ಬಿಟ್ರು. ಅಂದರೆ ನಾವು ಸ್ವರಾಲಂಕಾರ ಮಾಡಬೇಕಿತ್ತು, ನಾನು ನನ್ನ ಅಕ್ಕಂದಿರು ಬೆಳಿಗ್ಗೆ ಎದ್ದು. ಆಮೇಲೆ ಸಾಯಂಕಾಲ ರಾಗ ಹೇಳ್ಕೊಡೋರು, ಒಂದೊಂದೇ ರಾಗ ಅದರ ಬೆಳೆಸೋದು ಹೇಗೆ, ಆ ಕ್ರಮ ಎಲ್ಲ ಹೇಳೋರು. ಆಮೇಲೆ ಇದನ್ನೇ ಸ್ವಲ್ಪ ಅಡ್ವಾನ್ಸ್ ಆಗಿ ಪುರಾಣಿಕ ಮಟ್ಟ ಗುರುಗಳು ಹೇಳಿದ್ರು. ಅಂದರೆ ಖಯಾಲ್, ವಿಳಂಬಿತ ಖಯಾಲ್. ಅವರು ಆ ಥರ ಅಂದರೆ ಹೇಳುವ ಕ್ರಮ ಎಲ್ಲ ಒಂದೇ ಇತ್ತು, ಆ ಪದ್ಧತಿ, ಅದರಲ್ಲಿ ಏನು ಚೇಂಜ್ ಆಗಿಲ್ಲ. ಅದು ರಾಜ್ಗುರು ಇದ್ದಲ್ಲಿ ಹೋದಾಗಲೂ ಅದೇ, ಅವರು ಅದೇ ಥರ. ಆಮೇಲೆ ಅವ್ರ ಹತ್ರ ಬಂದೀಶಗಳ ಸಂಖ್ಯೆ ಸಿಕ್ಕಾಪಟ್ಟೆ ಇರ್ತಿತ್ತು. ಒಂದು ರಾಗದಲ್ಲಿ 15-20 ಬಂದೀಶಗಳು. ಅದನ್ನು ಹೇಳ್ತಾ ಹೋಗೋರು. ಅದು ಕೆಲವು ಅವರಿಗೆ ಮರ್ತು ಹೋಗ್ತಿತ್ತು, ನಾವು ನೆನಪು ಮಾಡ್ಕೊಳ್ಬೇಕು. ಗುರುಗಳೇ ಅದೊಂದು ಇದೆಯಲ್ಲ ಆ ಬಂದೀಶ ಅಂತ. ಹಾಂ ಅದೇ ಹಾಂ ಬರ್ಕ ಅಂತ ಹೇಳಿ ಆ ಥರ. ಪದ್ಧತಿಲಿ ಏನು ಬದಲಾವಣೆ ಆಗಿಲ್ಲ, ಶೈಲಿಲಿ ಏನೇನು ಬದಲಾವಣೆ ಆಗಿಲ್ಲ. ಅದು ಒಂದೇ ಇತ್ತು. ಅಂದರೆ ಅವರ ಪಾಠ ಹೇಳ್ತಿದ್ದು ಬಹುಶಃ ಹಳೆ ಕಾಲದೆಲ್ಲ ಗಂಟೆಗಟ್ಟಲೆ ಕೂತ್ರೆ, ಹೌದು, ಇಲ್ಲಾಂದರೆ ಅವ್ರ ಹಿಂದೆ ಓಡಾಡಿಕೊಂಡು ಕಲಿಬೇಕು ಅಲ್ವೇ? ಹೌದು. ತಾವು ಹೇಗೆ ಆವಾಗ ಸಾಧನೆ ಹೇಗೆ ಮಾಡ್ತಿದ್ರಿ? ಎರಡು. ಯಾಕೆಂದರೆ ಈ ಕಡೆ ಕಾಲೇಜಿಗೆ ಹೋಗಬೇಕಾಗಿತ್ತು. ಹೌದೌದು, ಕಾಲೇಜು ಅಂತ ನಂಬಿಕೆ ವಸ್ತಿ ಆಗೋಯ್ತು. ಅದು ಈ ರಾಜ್ಗುರು ಇದ್ದಲ್ಲ ಹೋದಾಗ ನೀವು ಹೇಳಿದಂಗೆ ಎರಡೂ ಇತ್ತು. ಒಂದು ಗಂಟೆಗಟ್ಟಲೆ ಕೂತ್ಕೊಂಡು ಪಾಠ ಆಗುವಂಥದ್ದು. ಅವರು ರಿಯಾಜ್ ಮಾಡ್ತಿದ್ರು. ಆವಾಗ ಅವರು ಬೆಳಗಿನ ರಿಯಾಜ್ ಇತ್ತು. ನಾನು ಬೆಳಿಗ್ಗೆ 7 ಗಂಟೆಗೆ ಎದ್ದು ಅವ್ರ ಮನೆಗೆ ಹೋಗ್ತಿದ್ದೆ. ಒಬ್ಬ ತಬ್ಲಿಸ್ಟ್ ಕರೆಸ್ತಾಯಿದ್ರು ಅವರು. ಭಾಳ ಅದ್ಭುತವಾಗಿರ್ತದೆ ರಿಯಾಜ್. ಅದೊಂದು ಕೇಳೋದು. ಆಮೇಲೆ ಸಪ್ರೇಟಾಗಿ ಪಾಠ ಮಾಡೋದು ಇತ್ತು. ಆಮೇಲೆ ಅದು ಇದೆರಡು ಬಿಟ್ಟು ಅವರ ಸಂಗಡ ಕಾರ್ಯಕ್ರಮಕ್ಕೆ ಹೋಗ್ತಿದ್ವಲ್ಲ, ಅಲ್ಲೂ ಒಂದಿಷ್ಟು ನಮಗೆ ಕಲೀಲಿಕ್ಕೆ ಸಿಗ್ತಿತ್ತು ವಿಷಯಗಳು, ಅನೇಕ ವಿಷಯಗಳು. ಅವರು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಬೇಕಿದ್ರೆ ಶಿಷ್ಯರಿಗೂ ಹಾಡು ಅಂತ ಹೇಳ್ತಿದ್ರು, ಹಾಡ್ತಿದ್ರು. ಏನಾದ್ರು ಸ್ವಲ್ಪ ಅಲ್ಲಿ ಮತ್ತೆ ಮಿಸ್ಟೇಕ್ಸ್ ಆದರೆ ತಿರ್ಗಾ ಮತ್ತೆ ಹಾಡು ಅಂತೆ ಆ ಥರ. ಒಟ್ಟಾರೆ ಈ ಶೈಲಿಯಲ್ಲಿ ಏನೂ ಬದಲಾವಣೆ ಆಗಲೇ ಇಲ್ಲ. ನಾನು ಹೇಳಿದೆ, ನಾನು ಈ ಕಾಲೇಜು ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಮೊನ್ನೆ ಹೇಳಿದೆ, ಒಂದು ಸಲ ಡೆಲ್ಲಿ ಕರ್ಕೊಂಡು ಹೋದರು. ಕಮಾನಿ ಆಡಿಟೋರಿಯಂ ಕಾರ್ಯಕ್ರಮ, ದೊಡ್ಡ ಕಾರ್ಯಕ್ರಮ, ಒಂದು ವಾರದ ಇದು. ಸರಿ, ಗುರುಗಳದ್ದು ಭಾಳ ಅದ್ಭುತ ಆಯಿತು ಕಾರ್ಯಕ್ರಮ, ಮುಗೀತು. ಆಮೇಲೆ ಇವರದ್ದಿತ್ತು, ಉಸ್ತಾದ್ ಅಲಿ ಅಕ್ಬರ್ ಖಾನ್ ಅವ್ರು ಸರೋದಿತ್ತು. ಸ್ವಲ್ಪ ಕೇಳಿ ಹೋಗೋಣ ಅಂಥೇಳಿ ನಾವು ಹಿಂದ್ಗಡೆ ಕೂತ್ಕೊಂಡ್ರು. ಅದೇನೋ ಆ ದಿವಸ ಅವ್ರದ್ದು ಮೂಡ್ ಅಷ್ಟು ಇದಿಲ್ಲ, ಏನೋ ತಂತಿ ಭಾಳ ಸಲ ಕಟ್ಟಾಯಿತು, ಒಂದು 5-6 ಸಲ. ಇವರು ಗುರುಗಳು ಸಾಕು ಮನೆಗೆ ರೂಮಿಗೆ ಹೋಗೋಣ ಅಂತ ಹೇಳಿದ್ರು. ರೂಮಿಗೆ ಹೋಗಿ ಆಯಿತು. ಮರುದಿವ್ಸ ಬೆಳಿಗ್ಗೆ ಒಂದು ಟಿಕೆಟ್ ತಂದುಬಿಟ್ರು. ಪರಮೇಶ್ವರ್ ನೋಡು, ಇದು ಡೆಲ್ಲಿ ದರ್ಶನ, ಇದಾಯ್ತು, ನಿನಗೆ ಬೆಳಗ್ಗೆಯಿಂದ ಬಸ್ಸಲ್ಲಿ ಕೂತ್ಕೊಂಡು ಎಲ್ಲ ಡೆಲ್ಲಿ ತೋರಿಸ್ತಾರೆ ನನಗೆ, ಅದು ಆ ಟೂರಿಸಮ್ ಡಿಪಾರ್ಟ್ಮೆಂಟ್ ಇದೆ, ನಾವು ಕಾಣಿಸುತ್ತೆ ಅದು ಅಂತ ಹೇಳಿದ್ರು. ನಾನು ಹೇಳಿದೆ, ಗುರುಗಳೇ ಊರಿಗೆ ಹೋಗ್ಬೇಕ್ರಿ, ಬ್ಯಾಗ್ ಹೋಗೋಣ ಅಂತ.
ಯಾಕೆ ಕೇಳಿದ್ರು, ನನಗೆ ಎಕ್ಸಾಮ್ ಕಟ್ಬೇಕ್ರಿ, ಲಾಸ್ಟ್ ಡೇಟ್ ಐತಿ ಅದು. ಎಕ್ಸಾಮ ಏನು ಓದ್ತಿದ್ದಿ ಕೇಳಿದ್ರು. ಬಿಕಾಮ್ ರೀ ಅಂದೆ. ಬಿಕಾಮ್ ಮೇಲೆ ರಗಡ್ ಮಂದಿ ಓದ್ತಾರೆ ಅಂದ್ಬಿಟ್ರು. ಆವಾಗ ನನಗೆ ಅರ್ಥ ಆಗಿಲ್ಲ, ಅವ್ರ ಮಾತಿನ ಮರ್ಮ ಏನೂ ಗೊತ್ತಾಗಿಲ್ಲ. ಸುಮಾರು ವರ್ಷ ಆದಮೇಲೆ ಅದು ಅರ್ಥ ಆಯಿತು. ಆ ಗುರುಗಳ ಬಿಕಾಮ್ ಓದೋರು ಬೇಕಾದಷ್ಟು ಜನ ಇದ್ದಾರೆ, ಸಂಗೀತಗಾರರಾಗೋರು ಭಾಳ ಕಡಿಮೆ ಜನ ಇದ್ದಾರೆ. ಹೌದು, ಅಂತ ರಗಡ್ ಮಂದಿ ಅಂದರೆ ತುಂಬ ಜನ ಇದ್ದಾರೆ. ಅದಂತ ಹೇಳಿ ಇದು ಸಂಸ್ಕಾರ ಬಂದಿರೋದು ಕಷ್ಟ. ಸರ್, ಅವ್ರ ತಯಾರಿ ಹೇಗಿರ್ತೀರಿ ಸರ್ ನಿಮ್ಮ ಗುರುಗಳದ್ದು ಕಾರ್ಯಕ್ರಮಕ್ಕೆ ಮುಂಚೆ? ಅಂದರೆ ಒಂದು ಪ್ಲ್ಯಾಂಡ್ ಆಗಿ ಇವತ್ತು ಇದು ಹಾಡಬೇಕು, ಈ ರೀತಿ ಇರಬೇಕು ಅಂತ ಮಾಡ್ತಿದ್ರ, ಅಥವಾ ಹೋಗೋಕ್ಕೆ ಮುಂಚೆ 1 hour ರಿಯಾಜ್ ಮಾಡೇ ಮಾಡ್ತಾರೆ ಎಲ್ಲರೂ? ಆದರೆ ಅವರು ಮನಸ್ಥಿತಿ ಮೂಲಭೂತವಾಗಿ ಅವರು ಸ್ವಲ್ಪ ವಾಚಾಳಿ. ಓಹೋ, ಮಾತಾಡ್ತಾನೆ ಇರುವರು. ಆಮೇಲೆ ಕಾರ್ಯಕ್ರಮದಲ್ಲಿ ಏನು ಹಾಡ್ತೇನೆ ಅಂತ ಹೇಳಿ ಆ ಶಿಷ್ಯರಿಗೆ ಹೇಳ್ತಾ ಇರಲಿಲ್ಲ. ಅವರೇ ಪ್ಲ್ಯಾನ್ ಮಾಡ್ಕೊಳ್ತಿದ್ರು. ಆದರೆ ಕಾರ್ಯಕ್ರಮಕ್ಕಿಂತ ಒಂದು 2-3 ಗಂಟೆ ಮೊದಲು ಸೀರಿಯಸ್ ಆಗಿಬಿಡೋರು. ಅಷ್ಟು ಮಾತಾಡೋರು ಆದ್ರೂ ಸುಮ್ಮನೆ ಸೀರಿಯಸ್ ಆಗಿಬಿಡು. ಹೆಚ್ಚು ಮಾತುಕತೆ ಇಲ್ಲ. ಸುಮ್ಮನೆ ಅವ್ರ ರೂಮ್ನಲ್ಲಿ ಅವರು ಓಡಾಡ್ಕೊತ ಏನೋ ತಲೆ ಒಳಗೆ ಓಡ್ತಾ ಇರ್ತಿತ್ತು ಯಾವುದೋ ರಾಗ. ಆ ಥರ ಮನಸ್ಥಿತಿ. ನಾನು ಅವರು ಸೀರಿಯಸ್ ಆಗಿರುವ ಸಂದರ್ಭಗಳನ್ನು ನಾನು ನೋಡೋದು 2. ಒಂದು, ಟ್ರೈನಲ್ಲಿ ಹೋಗಬೇಕಿದ್ರೆ ಮೌನಿ, ಮಾತಿಲ್ಲ. ಮೂಡ್ ಬಂದರೆ ಎಲ್ಲ ಮಾತಾಡೋದು. ಅದು ಇನ್ನೊಂದು 2ನೇದು, ಈ ಕಾರ್ಯಕ್ರಮಕ್ಕೆ ಅದು ಹಾಲಿಗೆ ಹೋಗೋಕ್ಕಿಂತ ಮುಂಚೆ ಆ ರೂಮ್ನಲ್ಲಿ ಸೀರಿಯಸ್ ಆಗಿರ್ತಿದ್ರು. ಇದು ನಾನು ಗಮನಿಸ್ಕೊಳ್ಳೋದು. ಬಹುಶಃ ವಾಯ್ಸಿಗೆ ತೊಂದರೆ ಆಗುತ್ತೆ ಅಂತ, ಅಥವಾ ನೀವು ಹೇಳ್ದಂಗೆ ಅಂತರಂಗದಲ್ಲಿ ಒಂದು ತಯಾರು ಏನು ಹಾಡಬೇಕು, ಏನು ಮಾಡಬೇಕು, ಇವತ್ತು ಏನು ಹಾಡಬೇಕು. ಅಂದರೆ ನಾನು ಅವ್ರನ್ನ ಎದುರಿಗೆ ನೋಡಿಲ್ಲ, ವಿಡಿಯೋಗಳು ನೋಡಿರೋದು. ಅಂದರೆ ಅವರು ಮೈ ಮರೆತು ಬಿಡೋರು ವೇದಿಕೆಯ ಮೇಲೆ. ಹೌದು. ಆಮೇಲೆ ಇನ್ನೊಂದಿದ್ದು ಇರ್ತಿತ್ತು, ಯಾವುದೇ ಒಳಗಡೆ ಗ್ರೀನ್ ರೂಮ್ನಲ್ಲಿ ಯಾವುದೋ ಒಂದು ರಾಗ ಇದು ಮಾಡಿಬಿಡುವರು, ಹಾಡ್ಬಿಡುವರು. ಈಗ ವೇದಿಕೆ ಬಂದಮೇಲೆ ಚೇಂಜ್ ಮಾಡಿಬಿಡ್ತಿದ್ರು. ಈ ಪರದೇಶಿ ಹಾರ್ಮೋನಿಯಮ್ದವರು ಎಲ್ಲೋ ಅಲ್ಲೇ ಹಾಡಿದಾರಲ್ಲ, ಇದೇ ರಾಗನೇ ಇರಬೇಕು ಅಂತ ಆ ಥರ ಮಾಡಿಬಿಡುವರು. ಅದೊಂದು ಸ್ವಭಾವ ಇತ್ತು ಅವರು. ಬಹುಶಃ ಆ ಸಮಯದಲ್ಲಿ ಆ ಮನೋಧರ್ಮ ಅದು ಇರ್ಬೋದು ಅಲ್ವಾ? ಕೆಲವು ಇದನ್ನ ಗವಾಯಿಗಳಲ್ಲಿ ಕಂಡಿದ್ದೇನೆ. ಇದು ತುಂಬ ರಿಯಾಜ್ ಮಾಡಿದ್ರೆ ರಾಗ ಪ್ರೆಸೆಂಟ್ ಮಾಡ್ಲಿಕ್ಕೆ ಹೋಗಲ್ಲ ಅವರು ವೇದಿಕೆಯಲ್ಲಿ. ಅದೇನು ಸ್ವಲ್ಪ ಅವರಿಗೆ ಹಾಡ್ತಾದಾಗ ಅನಿಸ್ತು, ಅಥವಾ ಆ ಫ್ರೆಶ್ನೆಸ್ ಇರಲ್ಲ, ಅದದೇ ಬರ್ಬೋದು ಅಂತ ಹೇಳಿ ಬೇರೆನೇ ತೊಗೊಂಡ್ಬಿಡ್ತಾರೆ. ಜಸ್ಟ್ ವಾಯ್ಸ್ ವಾರ್ಮ್ ಅಪ್ಪಿಗೆ ಮಾತ್ರ ತೊಗೊಂಡಿರ್ತಾರೆ ಅಲ್ಲಿ. ಆ ಥರ ಈಗ ಕೆಲಸ ಸೌಂಡ್ ಚೆಕ್ ಅಂತ ಮಾಡಿದಾಗ ಏನೋ ಒಂದು ಹಾಡ್ತೀವಿ, ಹೌದು, ಅದನ್ನೇ ಹಾಡ್ತೀವಿ ಇನ್ನ ರೀತಿಯಲ್ಲಿ. ಅದೆಲ್ಲ ಅವಾಗಿರ್ಲಿಲ್ಲ ಬಿಡಿ, ಸೌಂಡ್ ಚೆಕ್ ಅಲ್ಲ ಬಿಡಿ, ಸೌಂಡೇ ಒಂದೇ ಒಂದು ಮೈಕು. ಸೌಂಡ್ ಎಲ್ಲ 90% ನಮ್ದಿಂದಾನೇ ಬರಬೇಕು. ಸೊ ಹಾಗೆ ನೀವು ಕಾಮರ್ಸ್ ಮುಗಿಸಿದ್ರಿ ಅಲ್ಲಿ? ಮುಗ್ದಿಲ್ಲ ಅದು. ಕೊನೆಗೂ ಅದು ಅಲ್ಲಿಂದ ಬರ್ಬೇಕಿದ್ರೆ ಲೇಟ್ ಆಯಿತು. ಅದು ಡೇಟ್ ಹೋಯ್ತು. ಅದು ಅದ್ರ ಬಗ್ಗೆ ನನಗೇನು ಪಶ್ಚಾತ್ತಾಪ ಅನಿಸಿಲ್ಲ, ಏನೂ ಅನಿಸಿಲ್ಲ. ಒಟ್ಟು ಅದು ನನ್ನ ಉದ್ದೇಶನೇ ಧಾರವಾಡಕ್ಕೆ ಹೋಗೋದು ಅದೇ ಇತ್ತು. ಸಂಗೀತ ಚೆನ್ನಾಗಿ ಹಾಡಬೇಕು, ಕಲಿಬೇಕು, ಆದಷ್ಟು ಹೆಚ್ಚು ಕಲಿಬೇಕು, ಚೆನ್ನಾಗಿ ಆಡಬೇಕು. ಇದಿಷ್ಟೇ ಬಿಟ್ಟರೆ ಬೇರೆ ಏನು ತಲೆಯಲ್ಲಿ. ಅಂದರೆ ಒಂದು 20-25 ವರ್ಷ ಆಗುವಷ್ಟರಲ್ಲೇ ನೀವು ಸಾಕಷ್ಟು ವೇದಿಕೆಯಲ್ಲಿ ಹಾಡಿದ್ರಿ? ಹೌದು. ಅಂದರೆ ವಿದ್ವತ್ತು ಪರೀಕ್ಷೆ ಮುಗಿದಿತ್ತು. ಸಣ್ಣ ಪುಟ್ಟ ವೇದಿಕೆಗಳಲ್ಲಿ ಹಾಡ್ತಾ ಇದ್ದೆ. 20 ಆಕಾಶವಾಣಿ ಹೌದು, ಧಾರವಾಡದಲ್ಲಿ ಬಿಹಾಯಿ ಮಾಡಿಕೊಂಡೆ. ಅಲ್ಲಿ ಹಾಡಬೇಕಿದ್ರೆ ಒಂದು ಹೌದು 27-28 ವರ್ಷ ಇರಬೇಕು. ಅಲ್ಲ, ಅವಾಗ
ಆವಾಗ ಗ್ರೇಡ್ ಮಾಡ್ಕೊಳ್ಳೋದು ಅಷ್ಟು ಸುಲಭ ಇರಲಿಲ್ಲ. ಸುಲಭ ಇರಲಿಲ್ಲ, ಅದು ಟಫ್ ಇತ್ತು, ಅದು ಟಫ್. ಏಕೆಂದರೆ ನಾವು ಹಾಕಿ ಒಂದು ವರ್ಷದ ಮೇಲೆ ಆಗಿಬಿಡೋದು ರಿಸಲ್ಟ್ ಬರಲಿಕ್ಕೆ. ಆಮೇಲೆ ಬಿ ಹೈ ಗ್ರೇಡ್ನವರಿಗೂ ಅವಾಗ ಎಷ್ಟು ಅದಿತ್ತು, ಅವರಿಗೆ 3 ತಿಂಗಳಿಗೆ ಒಂದು ಕಾರ್ಯಕ್ರಮ, ಆಮೇಲೆ ಚೇನ್ ಬುಕ್ಕಿಂಗ್ ಒಂದು ಕೊಡ್ತಿದ್ರು. ಆಮೇಲೆ ಮಂಗಳವಾರ ಸಂಗೀತ ಸಭಾ ಇತ್ತು, ನಿಮ್ಮ ಕರ್ನಾಟಕವ್ರಿಗೆ ಶುಕ್ರವಾರ ಸಂಗೀತ ಸಭಾ ಇತ್ತು. ಆಮೇಲೆ ಬೇರೆ ಊರಿಗೆ ಹೋದ್ರೂ ಆಕಾಶವಾಣಿ ಇದ್ರೆ ಅಲ್ಲಿ ರೆಕಾರ್ಡಿಂಗ್ ಮಾಡ್ತಿದ್ರು. ರೆಕಾರ್ಡಿಂಗ್ ಆಗಿದೆ, ಇಲ್ಲಿ ಬೆಂಗಳೂರಲ್ಲಾಗಿತ್ತು, ಬೆಂಗಳೂರಲ್ಲಾಗಿದೆ, ಸುಮಾರು ಕಡೆ. ಅವಾಗ ಬೇರೆ ರಾಜ್ಯಗಳಿಗೆ ಹೋದರೂ ಮುಂಚೆನೇ ಹೇಳಿದರೆ ಆಕಾಶವಾಣಿ ಪಾತ್ರ ಬಹಳ ದೊಡ್ಡದು ಸರ್. ಅಲ್ಲ, ನಮಗೆಲ್ಲ ಹೆಸರು ಕೊಟ್ಟದ್ದು ಆಕಾಶವಾಣಿ ಆ ಕಾಲದಲ್ಲಿ ಹೆಸರು ಕೊಡ್ತಾಯಿತ್ತು. ಮತ್ತು ಸಾಕಷ್ಟು ರಾಗಗಳ ಬಗ್ಗೆ, ಬೇರೆ ಚೀಸ್ಗಳ ಬಗ್ಗೆ ಸುಮಾರು ಇನ್ಫಾರ್ಮೇಷನ್ನು ಸಿಗೋದು. ಹೌದು, ರೇಡಿಯೋ ಪಾಠನೇ ಬರೋದಲ್ಲ. ಹೌದು. ಮತ್ತು ಆವಾಗ ರೇಡಿಯೋ ಭಾಳ ಒಂಥರ ಪವರ್ಫುಲ್. ಶಾಸ್ತ್ರೀಯ ಸಂಗೀತಕ್ಕೆ ಮತ್ತು ಉಪಶಾಸ್ತ್ರೀಯ ಎರಡಕ್ಕೂ ಅಫ್ಕೋರ್ಸ್ ಸಿನಿಮಾ ಸಂಗೀತ ಇದ್ದೇ ಇರುತ್ತೆ ಬಿಡಿ, ಇವೆರಡಕ್ಕೂ ಬಹಳ ಒಂದು ಬಲ ಕೊಟ್ಟಿತ್ತು. ಖಂಡಿತ. ಎಷ್ಟೋ ಜನ ಹಾಡುಗಾರರು, ನುಡಿಸೋರು ಅದ್ರ ಮೂಲಕ ಬೆಳಕಿಗೆ ಬಂದಿದೆ. ಉತ್ತರ ಕರ್ನಾಟಕದಲ್ಲಿ ಇದೆ ಒಂದು, ನೀವು ರೋಡ್ ಸೈಡಲ್ಲಿ ಒಂದು ಟೀ ಸ್ಟಾಲಲ್ಲಾದರೂ ಅವು ಬೆಳಿಗ್ಗೆ ಸುಪ್ರಭಾತ ಹಚ್ಚಿದ್ರೆ ರಾತ್ರಿ ಇಂಗ್ಲೀಷ್ ನ್ಯೂಸ್ ತನಕ ಹಾಗೆ ಹಚ್ಕೊಂಡೇ ಇರ್ತಿತ್ತು ಆಕಾಶವಾಣಿ. ಇವತ್ತಿನ ಪ್ರಸಾರ ಮುಗಿಯಿತು ಅಂದಾಗಲೇ ಆಫ್ ಮಾಡೋದು. ಆಮೇಲೆ ನಮ್ಮಪ್ಪ ಹಂಗೆ ನಮ್ಮಮ್ಮ ಹಾಕಿರೋ, ಕರೆಂಟ್ ಹೋದ್ರೇನೆ ವಾಸಿ ಕಣ.